ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ಒಣ ದ್ರಾಕ್ಷಿ ಒಳ್ಳೆದಾ ಕೆಟ್ಟದಾ? ಒಣ ದ್ರಾಕ್ಷಿ ಜಾಸ್ತಿ ತಿಂದರೆ ಏನಾಗುತ್ತೆ? ಸಕ್ಕರೆ ಕಾಯಿಲೆ ಇರೋರು ಈ ಒಣ ದ್ರಾಕ್ಷಿಯನ್ನು ತಿನ್ಬೋದಾ? ಒಣ ದ್ರಾಕ್ಷಿಯನ್ನು ಹೆಂಗೆ ಬೇಕೋ ಹಾಗೆ ತಿನ್ಬೋದಾ? ಯಾರಿಗೆಲ್ಲ ಈ ಡ್ರೈ ಗ್ರೇಪ್ಸ್ ಡೇಂಜರಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಒಣ ದ್ರಾಕ್ಷಿಯಿಂದ ಸಿಕ್ಕಾಪಟ್ಟೆ ಅದ್ಭುತ ಹೆಲ್ತ್ ಬೆನಿಫಿಟ್ಸ್ ಇದೆ. ಆಯುರ್ವೇದ ಪಂಡಿತರು ಹೇಳೋ ಪ್ರಕಾರ ಈ ದ್ರಾಕ್ಷಿಯಿಂದ ನೂರಾರು ರೋಗಗಳಿಂದ ನಾವು ರಕ್ಷಣೆಯನ್ನ ಪಡಿಬಹುದು. ಅಷ್ಟು ಅದ್ಭುತವಾದ ಫ್ರೂಟ್ ಅಂತಾನೆ ಹೇಳ್ಬೋದು. ಆಯುರ್ವೇದದಲ್ಲಿ ದ್ರಾಕ್ಷ ಫಲೋತ್ತಮ ಅಂತ ಹೇಳ್ತಾರೆ. ಅಂದ್ರೆ ಫಲಗಳಲ್ಲೇ ಉತ್ತಮವಾದದ್ದು ದ್ರಾಕ್ಷಿ ಅಂತ. ಇದರ ಅದ್ಭುತ ಬೆನಿಫಿಟ್ಸ್ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ದ್ರಾಕ್ಷಿಯಿಂದ ಸೈಡ್ ಎಫೆಕ್ಟ್ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ವೀಕ್ಷಕರೇ, ತುಂಬಾ ಜನರ ಪ್ರಶ್ನೆ ಏನು ಅಂತ ಅಂದ್ರೆ, ಸಕ್ಕರೆ ಕಾಯಿಲೆ ಇರೋರು ಈ ಒಣ ದ್ರಾಕ್ಷಿಯನ್ನ ತಿನ್ಬೋದಾ ಅಂತ. ನೋ, ಸಕ್ಕರೆ ಕಾಯಿಲೆ ಇರೋರು ಈ ಒಣ ದ್ರಾಕ್ಷಿಯನ್ನ ತಿನ್ನೋ ಹಾಗಿಲ್ಲ. ಯಾಕೆ ಅಂತ ಅಂದ್ರೆ ಶುಗರ್ ಲೆವೆಲ್ ಸಡನ್ ಆಗಿ ಜಾಸ್ತಿ ಆಗುವ ಅಪಾಯ ಇರುತ್ತೆ. ಹೀಗಾಗಿ ಆದಷ್ಟು ಡಯಾಬಿಟಿಕ್ ಪೇಷಂಟ್ಸ್ ಒಣ ದ್ರಾಕ್ಷಿಯನ್ನ ಜಾಸ್ತಿ ತಿನ್ನಬೇಡಿ. ಇನ್ ಕೇಸ್ ನಿಮಗೆ ತಿನ್ನಲೇಬೇಕು ಅಂತ ಅಂದ್ರೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾನೇ ಒಳ್ಳೆಯದು. ಇದರ ಜೊತೆಗೆ ತುಂಬಾ ದಪ್ಪ ಇರೋರು ಇದನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಇದರಿಂದ ಮತ್ತಷ್ಟು ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಯಾರಿಗೆಲ್ಲ ಕೋಲ್ಡ್ ಬೇಕಾಗತ್ತೆ, ಕಫ ಆಗತ್ತೆ, ಇಂಥವರು ಇದರಿಂದ ದೂರ ಇರೋದು ಒಳ್ಳೆಯದು. ಇನ್ನು ಒಣ ದ್ರಾಕ್ಷಿ ತಿನ್ನೋ ಮೊದಲು ಅದರಲ್ಲಿರುವ ಬೀಜವನ್ನ ತೆಗೆದು ನಂತರ ತಿನ್ನಬೇಕು. ಯಾಕೆ ಅಂದರೆ ಇದರಲ್ಲಿರುವ ಬೀಜ ಕಫಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಯಾವುದೇ ಆಹಾರ ಎಷ್ಟೇ ಬೆಸ್ಟ್ ಆಗಿರಲಿ ಲಿಮಿಟಲ್ಲಿ ತಿನ್ನಬೇಕು. ಅತಿಯಾದರೆ ಸೈಡ್ ಎಫೆಕ್ಟ್ ಆಗುವುದು ಗ್ಯಾರಂಟಿ. ಈ ಬಗ್ಗೆ ಎಚ್ಚರಿಕೆ ಇರಲಿ. ಈಗ ಇದರ ಫುಲ್ ಹೆಲ್ತ್ ಬೆನಿಫಿಟ್ ಸಿಗಬೇಕು ಅಂತ ಅಂದರೆ ಇದನ್ನು ಹೇಗೆ ತಿನ್ನಬೇಕು? ದ್ರಾಕ್ಷಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಬೇಕು. ನಂತರ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ಟ ನೀರನ್ನು ಕುಡಿಬೇಕು. ಜೊತೆಗೆ ಆ ದ್ರಾಕ್ಷಿಯನ್ನು ತಿನ್ನಬೇಕು. ಈಗ ಈ ಒಣ ದ್ರಾಕ್ಷಿಯ ಅದ್ಭುತ ಹೆಲ್ತ್ ಬೆನಿಫಿಟ್ಸ್ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಣ ದ್ರಾಕ್ಷಿಯಿಂದ ತುಂಬ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಅಂತ ಅಂದರೆ ಖಿನ್ನತೆ ನಿವಾರಕ ಈ ಒಣ ದ್ರಾಕ್ಷಿ. ಈ ಒತ್ತಡ, ಫ್ಯಾಮಿಲಿ ಟೆನ್ಷನ್, ಅದು ಇದು ಅಂತ ತುಂಬ ಜನ ಖಿನ್ನತೆಗೆ ಒಳಗಾಗಿದ್ದಾರೆ. ಇದು ತುಂಬ ಡೇಂಜರು. ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನೀವು ಈ ಒಣ ದ್ರಾಕ್ಷಿಯನ್ನು ತಿನ್ಬೋದು. ಇದರಿಂದ ನೀವು ಚುರುಕಾಗಿರ್ತೀರಾ, ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ. ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಕಬ್ಬಿಣಾಂಶ, ಪೊಟ್ಯಾಷಿಯಂ ಮತ್ತೆ ಕ್ಯಾಲ್ಸಿಯಂ ಇದೆ. ಇದು ನಿಮ್ಮನ್ನ ದೈಹಿಕ ಹಾಗೂ ಮಾನಸಿಕವಾಗಿ ಫಿಟ್ ಆಗಿರೋ ತರ ನೋಡ್ಕೊಳ್ಳುತ್ತೆ. ಜೊತೆಗೆ ನಿಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ, ಮೂಳೆಯನ್ನ ಗಟ್ಟಿ ಮಾಡುತ್ತೆ. ನಿಮ್ಮ ಮುಖದಲ್ಲಿ ಇರುವಂತಹ ಮೊಡವೆಗಳು ಮಾಯ ಆಗುತ್ತೆ ಒಣ ದ್ರಾಕ್ಷಿ ತಿನ್ನೋದ್ರಿಂದ. ಕೆಲವರು ಏನೇ ಮಾಡಿದ್ರು ಮೊಡವೆಗಳು, ಅದರ ಕಲೆಗಳು ಹೋಗ್ತಾನೆ ಇರಲ್ಲ. ಈ ರೀತಿ ಮಾಡಿ ನೋಡಿ, ಪಕ್ಕಾ ನಿಮಗೆ ಚಮತ್ಕಾರಿ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಒನ್, ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು. ಹೇರ್ ಫಾಲ್ ಸ್ಟಾಪ್ ಆಗುತ್ತೆ, ಆರೋಗ್ಯಕರವಾದ ಕೂದಲು ನಿಮ್ದಾಗುತ್ತೆ. ಈ ನೆನೆಸಿಟ್ಟ ದ್ರಾಕ್ಷಿ ನಿಮ್ಮ ಲಿವರ್ನ ಆರೋಗ್ಯವನ್ನ ಕಾಪಾಡುತ್ತೆ. ಇದರ ಜೊತೆಗೆ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಸ್ಕಿನ್ ಇದೆಯಲ್ಲ, ನಮ್ಮ ಚರ್ಮ ತುಂಬಾನೇ ಅದ್ಭುತವಾಗಿರುತ್ತೆ ಒಣ ದ್ರಾಕ್ಷಿ ತಿನ್ನೋದ್ರಿಂದ. ಸುಕ್ಕುಗಟ್ಟೋದನ್ನ ತಡಿಬಹುದು, ರಿಂಕಲ್ಸ್ ಬರೋದು, ಜೋತ್ ಬೀಳೋದನ್ನ ಕಡಿಮೆ ಮಾಡಬಹುದು. ನಿಮ್ಮ ಚರ್ಮದ ಕಾಂತಿಯನ್ನ ಒಣ ದ್ರಾಕ್ಷಿ ಕಾಪಾಡುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ನಮ್ಮನ್ನ ಕಾಪಾಡುತ್ತೆ ಒಣ ದ್ರಾಕ್ಷಿ. ರಕ್ತಹೀನತೆ ಸಮಸ್ಯೆಯನ್ನ ಕೂಡ ದೂರ ಮಾಡುತ್ತೆ. ಕೆಟ್ಟ ಕೊಬ್ಬಿನ ಅಂಶವನ್ನ ಕರಗಿಸುತ್ತೆ ಒಣ ದ್ರಾಕ್ಷಿ. ನಮ್ಮ ದೇಹಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಅಂತ ಅಂದ್ರೆ ಅದು ರೋಗ ನಿರೋಧಕ ಶಕ್ತಿ. ಇದು ಗಟ್ಟಿಯಾಗಿದ್ರೆ ನಮ್ಮ ಆರೋಗ್ಯ ಕೂಡ ಗಟ್ಟಿಯಾಗಿರುತ್ತೆ. ಒಣ ದ್ರಾಕ್ಷಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಇನ್ ಕೇಸ್ ನಿಮಗೆ ರಾತ್ರಿ ನಿದ್ದೆ ಬರ್ತಿಲ್ಲ ಅಂತ ಅಂದ್ರೆ ರಾತ್ರಿ 4 ರಿಂದ 5 ಒಣ ದ್ರಾಕ್ಷಿಯನ್ನ ಹಾಲಿನಲ್ಲಿ ಕುದಿಸ್ಬೇಕು, ನಂತರ ಅದನ್ನ ಕುಡಿಬೇಕು. ಈ ರೀತಿ ಮಾಡೋದ್ರಿಂದ ನಿದ್ದೆನೂ ಚೆನ್ನಾಗಿ ಬರುತ್ತೆ. ನೀವು ತುಂಬಾ ಸಣ್ಣಗಾಗಿದ್ದೀರಾ ಅಂತ ಅಂದ್ರೆ ಹಾಲಿನಲ್ಲಿ ಒಣ ದ್ರಾಕ್ಷಿಯನ್ನ ಕುದಿಸಿ ಕುಡಿರಿ, ದಪ್ಪ ಆಗ್ತೀರಾ, ಜೊತೆಗೆ ಸ್ಟ್ರಾಂಗ್ ಕೂಡ ಆಗ್ತೀರಾ. ಈಗ ಕೆಲವರಿಗೆ ಇನ್ನೊಂದು ಡೌಟ್ ಇರುತ್ತೆ, ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಒಣ ದ್ರಾಕ್ಷಿಯನ್ನ ತಿನ್ಬೇಕು? ಆರೋಗ್ಯ ತಜ್ಞರ ಪ್ರಕಾರ ಒಬ್ಬ ಮನುಷ್ಯ ದಿನಕ್ಕೆ 5 ರಿಂದ 8 ದ್ರಾಕ್ಷಿಗಳನ್ನ ತಿನ್ಬೋದು. ಇದಕ್ಕಿಂತ ಜಾಸ್ತಿ ಬೇಡ. ವೀಕ್ಷಕರೇ, ಒಂದು ದಿನಕ್ಕೆ ಇದರ ಬೆನಿಫಿಟ್ಸ್ ನಿಮಗೆ ಸಿಗೋದಿಲ್ಲ. ಇದರಿಂದ ಅಮೇಝಿಂಗ್ ಬೆನಿಫಿಟ್ಸ್ ಸಿಗಬೇಕು ಅಂತಂದ್ರೆ ಪ್ರತಿದಿನ ರಾತ್ರಿ ನೆನೆಸಿಟ್ಟು ಒಣ ದ್ರಾಕ್ಷಿಯನ್ನ ಬೆಳಿಗ್ಗೆ ತಿನ್ಬೇಕು. ಇದನ್ನ 30 ದಿನಗಳ ತನಕ ಮಾಡಿ. ಆಗ ನೋಡಿ ಎಂತ ಮ್ಯಾಜಿಕ್ ಆಗತ್ತೆ ಅಂತ, ಏನೆಲ್ಲ ಬೆನಿಫಿಟ್ಸ್ ಸಿಗತ್ತೆ, ಏನೆಲ್ಲ ಲಾಭ ಸಿಗತ್ತೆ ಅನ್ನೋದನ್ನ.
ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ, ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ. ನಮಸ್ಕಾರ.